ಸೊ ಹಲೋ ಗೈಸ್, ದಿಸ್ ಇಸ್ ಯರ್ ಸ್ಫೂರ್ತಿ. ಸೊ ಬನ್ನಿ, ಇವತ್ತು ಸ್ವದೇಶಿ ಮೇಳದಲ್ಲಿ ಕೊನೆಯ ದಿನ. ಜನರ ಅಭಿಪ್ರಾಯ ಕೇಳೋಣ. ಚಿತ್ರದುರ್ಗದಲ್ಲಿ ಸತತವಾಗಿ 4 ದಿನಗಳ ಕಾಲದಿಂದ ನಡೀತು. ಸೊ ಇವತ್ತು ಕೊನೆಯ ದಿನ, ಅದರಿಂದ ಜನಗಳ ಅಭಿಪ್ರಾಯ ಕೇಳೋಣ. ಸ್ವದೇಶಿ ಮೇಳಕ್ಕೆ ಬಂದಿದ್ದೀರಾ, ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಹೇಗೆ ಅನ್ನಿಸ್ತು ನಿಮಗೆ? ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಇದು ನಮ್ಮ ಹಿಂದೂ ಪರಂಪರೆ ಇರ್ತಕ್ಕಂಥದ್ದು. ಇದು ನಾವು ಒಂದು ಸ್ವದೇಶಿ ಮೇಳವನ್ನ ಆಯೋಜಿಸಿದಂತ ನಮ್ಮ ಯಾರೇ ಅವ್ರ ತಂಡ ಇದೆಯಲ್ಲ, ಆ ತಂಡಕ್ಕೆ ನಾವು ಬಹಳ ಅಚ್ಚುಮೆಚ್ಚಾಗಿರ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಕ್ಕಂಥದ್ದು ಇದೆ, ಬಟ್ಟೆಗಳನ್ನ ಖರೀದಿ ಮಾಡ್ತಕ್ಕಂಥ ಇದೆ, ಸ್ವದೇಶಿ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥ ವಸ್ತುಗಳಿದೆ. ಆಮೇಲೆ ಜೊತೆಯಲ್ಲಿ ಎಲ್ಲಾ ತರದ ಒಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ಬಂದು ಇದಿತ್ತು, ಹಾವೇರಿ ಒಂದು ಕಾರ್ಯಕ್ರಮ ಇತ್ತು, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಇದು ಸೆಕೆಂಡ್ ಡೇ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಎಲ್ಲಾ ತರದ ಫುಡ್ಗಳು ಸಿಗುತ್ತೆ, ರುಚಿ ರುಚಿಯಾದ ಸವಿಸ್ತಕ್ಕಂಥದ್ದು ಬಹಳ ಖುಷಿ ಅನಿಸ್ತಾ ಇದೆ. ಎಲ್ಲರೂ ಕೂಡ ಅದನ್ನ ಸವಿಸಿ ಈ ಒಂದು ಸ್ವದೇಶಿ ಮೇಳಕ್ಕೆ ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗತ್ತೆ. ಇಲ್ಲಿ ಎಲ್ಲಾರು ಸಿಗ್ತಾರೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು. ನೀವು ಅವರು ನೋಡಿ ಇವರು ನೋಡಿ ಖುಷಿ ಪಡ್ತೀರಾ, ಜೊತೆಗೆ ಅಲ್ಲಿರ್ತಕ್ಕಂಥ ಐಟಮ್ಗಳು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ ಈ ಸ್ವದೇಶಿ ಮೇಳನ ಯಾರು ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸ್ವದೇಶಿ ಮೇಳಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ತುಂಬಾ ಚೆನ್ನಾಗಿದೆ ಮೇಡಮ್, ಎಲ್ಲರೂ ಬಂದು ನೋಡ್ಬೋದು. ಹೌದಾ? ನಿಮ್ದು ಯಾವ ಊರು? ನಾವು ರಾಣೆಬೆನ್ನೂರು ಸೈಡ್. ರಾಣಿಬೆನ್ನೂರು ಸೈಡ್ ಇಂದ ಇಲ್ಲಿ ಬಂದಿದ್ದೀರಾ? ನೋಡಕಂತಾನೆ ಬಂದ್ರಾ? ಇಲ್ಲ, ನಾವಿರೋದು ಇಲ್ಲೇ ಭೀಮ್ ಸಮುದ್ರದಲ್ಲಿ, ಇಲ್ಲಿ ನೋಡಕಂತ ಬಂದಿದ್ದೀವಿ. ಹೌದಾ? ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನೇನ್ ಟೇಸ್ಟ್ ಮಾಡಿದ್ರಿ ಫುಡ್ಸ್ ಅಲ್ಲಿ ಇವತ್ತು? ಎಲ್ಲ ಇನ್ನು ಫುಡ್ಡಿಗೆ ಹೋಗ್ಬೇಕು ಇವಾಗ. ಒಳಗಡೆ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲಿ ನೋಡಿದ್ದೆ ನನ್ನ? ಇನ್ಸ್ಟಾಗ್ರಾಮ್ ರೀಲ್ಸ್. ಏನ್ ರೀಲ್ಸ್ ಅಲ್ಲಿ ನೋಡಿದ್ದೆ? ಇದು ಫರಾರಿ ಅದು ಎಲ್ಲ ವಿಡಿಯೋ ನೋಡಿ. ಫರಾರಿ ವಿಡಿಯೋ ನೋಡಿದ್ದ? ಸರಿ. ಪುಳಿಯೋಗರೆ ಹೆಂಗಿದೆ? ಚೆನ್ನಾಗಿದೆ. ಹೆಂಗ ಅನಿಸ್ತದೆ ಎಲ್ಲ? ಸೂಪರ್ ಆಗಿದೆ. ಯಾರ್ಯಾರ ಜೊತೆ ಬಂದಿದ್ಯಾ? ನಮ್ಮ ಪಪ್ಪ, ನಮ್ಮ ತಂಗಿ, ನಮ್ಮ ತಮ್ಮ. ಹೌದಾ? ಏನ್ ಓದ್ತಿದ್ಯಾ? 7th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಕಾಲೇಜ್. ಸರಿ, ಆಲ್ ದ ಬೆಸ್ಟ್. ಚೆನ್ನಾಗೋದು. ಹೆಂಗ ಅನಿಸ್ತಾ ಇದೆ? ಸ್ವದೇಶಿ ಮೇಳಕ್ ಬಂದಿದ್ದೀರಾ, ನಿಮ್ಮ ಅಭಿಪ್ರಾಯ? ತುಂಬಾ ಚೆನ್ನಾಗಿದೆ. ವಿದೇಶಿಗಳದ್ದು ಬಳಸೋದು ಬೇಡ ಅಂತ ಸ್ವದೇಶಿಗಳದ್ದು ಬಳಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ಏನ್ ಕೇಳೋದು ಹೇಳೋದು ಏನು? ಬರೋದಕ್ಕಿಂತ ತಿನ್ನೋಕ್ ಬರೋದು ಜಾಸ್ತಿ ಆಗ್ಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಹೌದು. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಇದೆ. ತುಂಬಾ ಚೆನ್ನಾಗಿ ಜನ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಓಕೆ, ಸರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಕ್ಕೆ ಎಲ್ಲ ನೋಡಿ, ಜನಗಳು ನೋಡಿ ಒಂಥರ ಖುಷಿ ಆಯ್ತು. ಚಿತ್ರದುರ್ಗದಲ್ಲಿ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದು ತುಂಬಾ ನಮಗೆ ಖುಷಿ ಆಗ್ತಿದೆ. ಇದ್ರ ಜೊತೆಗೆ ಕಬಡ್ಡಿ ಟೂರ್ನಮೆಂಟ್ ನಡೀತಿದೆ, ನಾವು ಅದನ್ನು ಸಹ ನೋಡ್ತೀವಿ. ಒಳಗಡೆ ಮ್ಯೂಸಿಯಂ ತರ ಮಾಡಿ ಅದರಲ್ಲಿ ದೇಶೀಯ ಉತ್ಪನ್ನಗಳೆಲ್ಲ ಮಾರಾಟ ಮಾಡ್ತಿದ್ದಾರೆ. ನಾವು ಅದು ಸಹ ಇನ್ನು ನೋಡಿಲ್ಲ, ನಾನು ನೋಡ್ತೀವಿ. ಸ್ಟೇಜ್ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ. ಒಟ್ಟಾರೆ ಒಂದು ಚಿತ್ರದುರ್ಗದ ಒಂದು ಹೆಮ್ಮೆ ಇದು. ತುಂಬಾ ಖುಷಿ ಆಯ್ತು ನಾವು ಇಲ್ಲಿ ಬಂದು. ಮೇಲ್ಕೋಟೆ ಪುಳಿಯೋಗರೆ ಹೆಂಗಿದೆ? ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾಡ್ತೀನಿ, ನೀವು ಸಹ ಮಾಡ್ರಿ. ಇಲ್ಲ ಇಲ್ಲ, ನಾನು ಡಯಟ್ ಅಲ್ಲಿ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ವದೇಶಿ ಮೇಳಕ್ಕೆ ಬಂದಿದ್ದೀರಾ, ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿಯಾಗಿದೆ. ಚಿತ್ರದುರ್ಗದಲ್ಲಿ ಇಷ್ಟು ಜೋರಾಗಿ ನಡೀತಾ ಇದೆ. ಈ ತರ ನನ್ಗೆ ಗೊತ್ತಿರೋ ಒಂದು ಫಸ್ಟ್ ಟೈಮ್ ಈ ತರ ನೋಡ್ತಾರೆ. ದಾವಣಗೆರೆಯಲ್ಲೆಲ್ಲ ನೋಡಿದ್ವಿ, ಬಟ್ ಚಿತ್ರದುರ್ಗದಲ್ಲಿ ಇಷ್ಟು ಜೋರಾಗಿ ಒಂದು ಫಂಕ್ಷನ್, ಪ್ರೋಗ್ರಾಮ್ಸ್, ಫುಡ್ ಮೇಳ ಆಗಿರ್ಬೋದು, ಒಳಗೆ ಪ್ರಾಡಕ್ಟ್ಸ್, ಸ್ವದೇಶಿ ಪ್ರಾಡಕ್ಟ್ಸ್, ಬಹಳ ಖುಷಿ ಇದೆ. ಓಕೆ, ಮತ್ತೆ ಏನ್ ಫುಡ್ ಟ್ರೈ ಮಾಡಿದ್ರಿ ಇವತ್ತೆಲ್ಲ? ಈಗ ಫುಡ್ ಟ್ರೈ ಮಾಡಕ್ಕೆ ಬಂದಿದೀವಿ ಫ್ರೆಂಡ್ಸ್ ನಾವು. ಸರಿ ಸರಿ. ಒಳಗೆಲ್ಲ ಚೆನ್ನಾಗಿದ್ಯಾ? ಒಳಗೆಲ್ಲ ತುಂಬಾ ಚೆನ್ನಾಗಿದೆ, ಪ್ರಾಡಕ್ಟ್ಸ್ ಗಳೆಲ್ಲ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗಲೇ ತಗೊಂಡೋಗಿದ್ವಿ, ಈಗ ಫ್ರೆಂಡ್ಸ್ ಜೊತೆ ಒಂದ್ಸತಿ ಬಂದಿದ್ದೀವಿ. ಸರಿ, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ವದೇಶಿ ಮೇಳಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್. ನಮ್ಮ ಸೊಸೈಟಿ ಇಲ್ಲಿಗ 2 days ಇಂದ ಬರ್ತಾ ಇದೀವಿ. ತುಂಬಾ ಇಷ್ಟ ಪಡ್ತಿದ್ದಾರೆ ಹುಡುಗರೆಲ್ಲರೂ. ಇದೊಂಥರ ಸಂಸ್ಕೃತಿ, ಆಗಿನ ಕಾಲದಾಗ ಹೇಗೆ ತಿಳ್ಕೊಂಡಿದ್ರು ತಿಳ್ಕೋಬಹುದು ಅಂತ ಒಂದು ಕಲಾಕೃತಿಗಳು ನೋಡಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ.
ಸರಿ ಸರ್, ಥ್ಯಾಂಕ್ ಯು. ವೆರೈಟಿ ಐಟಮ್ ಮತ್ತೆ ಹೊಸ ಪ್ರದರ್ಶನಗಳು, ಐಟಮ್ಸ್ಗಳು, ಫ್ರೂಟ್ಸ್, ಫುಡ್ ಎಲ್ಲ ಇಕ್ಕಿದಾರಲ್ಲ ಮಕ್ಳುಗಳಿಗೆಲ್ಲ. ಅದೇ ರೀತಿ ಕೃಷಿ ಮೇಳ, ಕೃಷಿ ಇದೆ ಅದೆಲ್ಲ ತುಂಬಾನೇ ಇಷ್ಟ ಆಯ್ತು. ನಮಸ್ತೆ, ಸ್ವದೇಶಿ ಮೇಳಕ್ ಬಂದಿದ್ದೀರಾ ಚಿತ್ರದುರ್ಗದಲ್ಲಿ, ಹೆಂಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ. ಒಳಗೆಲ್ಲ ನಮ್ಮ ದೇಶೀಯ ಪ್ರಾಡಕ್ಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲದಕ್ಕಿಂತ ಫಸ್ಟ್ ತುಂಬಾ ರೈತರಿಗೆ ಆಗ್ತಕ್ಕಂಥದ್ದು ಕೆಲವೊಂದು ಪ್ರಾಡಕ್ಟ್ಸ್ಗಳಿದೆ, ಆರ್ಗಾನಿಕ್ ಮ್ಯಾನ್ಯೂರ್ಸ್ ಮತ್ತೆ ಕೆಲವೊಂದೆಲ್ಲ ಬಹಳ ತುಂಬಾ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಮೇಡಮ್ ನೀವು? ಹೆಣ್ಮಕ್ಳಿಗೆ ಇಷ್ಟವಾದಂತ ಸೀರೆಗಳೆಲ್ಲ ಇದಾವೆ, ಮತ್ತೆ ಮಕ್ಕಳಿಗೆಲ್ಲ ಡ್ರೆಸ್ಸಸ್, ಮತ್ತೆ ಹೋಮ್ ಮೇಡ್ಸ್, ಫುಡ್ಸ್ ಇದೆಲ್ಲ ಟೇಸ್ಟ್ ಮಾಡೋದಕ್ಕೆ ಇವೆಲ್ಲ ಚೆನ್ನಾಗಿತ್ತು, ಚೆನ್ನಾಗ್ ಅನಿಸ್ತು. ಇಲ್ಲೆಲ್ಲ ಕುತ್ಕೊಂಡು ಸಂಗೀತ ಕೇಳ್ಕೊಂಡು ಈ ತರ ಮಾಡೋದು ಬಹಳ ಚೆನ್ನಾಗ್ ಅನಿಸ್ತು. ಸರಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೆಂಗ್ ಅನಿಸ್ತಾ ಇದೆ? ಇದೇ ಫಸ್ಟ್ ಟೈಮು ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳ ಬಂದಿರೋದು, ಬಹಳ ಖುಷಿ ಅನ್ನಿಸ್ತದೆ. ಎಲ್ಲಾ ತರದ ಇವು ಇಟ್ಟಿದ್ದಾರೆ, ನೋಡಲಿಕ್ಕೂ ಖುಷಿ ಅನ್ನಿಸ್ತು. ಮತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತೆ ತಿಂಡಿ ತಿನಿಸು ಪ್ರತಿಯೊಂದು ನಾವು ನೋಡಿ ಎಂಜಾಯ್ ಮಾಡಿದ್ವಿ. ಈಗ ಲಾಸ್ಟ್ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರಿ ಸರ್, ನಿಮಗೆ ಹೆಂಗ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಬಂದು, ಚೆನ್ನಾಗ. ಹೌದಾ ಸರ್? ನಮ್ ಚಿತ್ರದುರ್ಗದಲ್ಲಿ ಇದುವರೆಗೂ ಈ ತರ ಮೇಳ ಯಾರು ನಡೆಸಲಿಕ್ಕೆ ಮುಂದ್ ಬಂದಿರ್ಲಿಲ್ಲ. ಈ ಸರಿ ಆಯೋಜಕರು ಚೆನ್ನಾಗಿ ಇದ್ ಮಾಡಿದ್ದಾರೆ. ನಮ್ಮ ಜನರಿಗೆ, ಕರ್ನಾಟಕದ ಜನತೆಗೆ ಯಾವ್ಯಾವ ಎಲ್ಲೆಲ್ಲಿ ಐಟಮ್ಸ್ ಅಂದ್ರೆ ನಮ್ಮ ಸ್ವದೇಶಿ ಉತ್ಪನ್ನಗಳು ಯಾವ ಅಂತಾನೆ ಜನಗಳಿಗೆ ಗೊತ್ತಿರ್ಲಿಲ್ಲ. ಈಗ ಅವನ್ನೆಲ್ಲ ತಂದು ಒಂದೇ ಮಳಿಗೆಯಲ್ಲಿ ತಂದು ತೋರ್ಸಿರೋದು ಬಹಳ ಹೆಮ್ಮೆ ವಿಚಾರ. ಇದನ್ನ ಎಲ್ರು ಅಳವಡಿಸ್ಕೋಬೇಕು ಜೀವನದಲ್ಲಿ. ನಮ್ಮ ಸ್ವದೇಶಿ ಉತ್ಪನ್ನಗಳನ್ನೇ ತಗೋಬೇಕು, ವಿದೇಶಿ ಉತ್ಪನ್ನಗಳನ್ನ ಯಾರು ಮುಟ್ಬಾರ್ದು. ಹಾಗಾಗಿ ಎಲ್ಲರಿಗೂ ಇದನ್ನ ತಗೊಳಕ್ಕೆ, ಮಾರಾಟ ಮಾಡೋದಕ್ಕೆ ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವಿಡಿಯೋ. ಆ್ಯಕ್ಚುಲಿ ನೆನ್ನೆ ಸ್ಟಾರ್ಟಿಂಗ್ ವಿಡಿಯೋ ಎಂಡಿಂಗ್ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಸೊ ಎಡಿಟ್ ಆಗಿದೆ, ಇನ್ನೇನು ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.